ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ. ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಹನ್ನೊಂದು ದಿನಗಳ ಕಾಲ ವಿಚಾರಣೆ ನಡೆಸಿತು ಈ ಪ್ರಕರಣದ್ದು ಕರ್ನಾಟಕ ಹೈಕೋರ್ಟ್. ಉಡುಪಿಯ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಶುರುವಾದ ವಿವಾದ ರಾಜ್ಯದಾದ್ಯಂತ ಹರಡಿತು. ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ, ಆದ್ದರಿಂದ ಅದನ್ನು ಕ್ಲಾಸ್ ರೂಮಿನ ಒಳಗೂ ಧರಿಸಿ ಕುಳಿತುಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ 6 ವಿದ್ಯಾರ್ಥಿನಿಯರ ಕೋರ್ಟಿಗೆ ಬಂತು. ಇವತ್ತು ತೀರ್ಪು ಬಂದಿದೆ. 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ ಹೈಕೋರ್ಟ್. ಪ್ರಕರಣದ ವಿಚಾರಣೆಯ ವೇಳೆಯಲ್ಲಿ 4 ಪ್ರಶ್ನೆಗಳೆದ್ದವು. ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗವೇ ಅಲ್ಲ ಅಂತ ಹೇಳ್ತು ನ್ಯಾಯಾಲಯ. ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗವೇ ಅಂತ ಕೇಳಿದ್ರೆ ಅಲ್ಲ ಅಂತ ಹೇಳ್ತು. ಹಿಜಾಬ್ಗೆ ಅವಕಾಶ ಅಲ್ಲ, ಹಿಜಾಬ್ಗೆ ಅವಕಾಶ ನಿರಾಕರಣೆ, ಧಾರ್ಮಿಕ ಸ್ವಾತಂತ್ರ್ಯದ ಹರಣವೇ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲ ಅಂತ ಹೇಳಿದ್ದು. ಹಿಜಾಬ್ಗೆ ಅವಕಾಶ ನಿರಾಕರಣೆ, ಧಾರ್ಮಿಕ ಸ್ವಾತಂತ್ರ್ಯದ ಹರಣವೇ. ಹಿಜಾಬ್ಗೆ ಅವಕಾಶ ಇಲ್ಲ ಅಂದರೆ ಮುಸ್ಲಿಮರ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಫೆಬ್ರವರಿ 5ನೇ ತಾರೀಕು ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶ ವಿವೇಚನ ರಹಿತವಾದದ್ದೇ. ಕೋರ್ಟ್ ಹೇಳ್ತು ಸರ್ಕಾರದ ಆದೇಶ ಕಾನೂನು ಬದ್ಧವಾಗಿದೆ, ವಿದ್ಯಾರ್ಥಿಗಳು ವಿರೋಧಿಸುವಂತಿಲ್ಲ. 4ನೆಯ ಪ್ರಶ್ನೆ, ಸಮವಸ್ತ್ರ ಕಡ್ಡಾಯಗೊಳಿಸುವ ಅಧಿಕಾರ ಶಾಲೆಗಳಿಗಿದೆಯೇ? ಹಿಜಾಬ್ಗೆ ಅವಕಾಶ ಕೊಡುವುದು ಬಿಡುವುದು ಆಯಾ ಸಂಸ್ಥೆಗೆ ಬಿಟ್ಟದ್ದು. ತೀರ್ಪಿನ ಜಿಸ್ಟ್. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ವಕ್ಫ್ ಬೋರ್ಡ್ ನಿರ್ಧಾರ ತೆಗೆದುಕೊಂಡಿದೆ. ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವ ನಿರ್ಧಾರ ವಕ್ಫ್ ಬೋರ್ಡ್ನ. ಕಾನೂನಾತ್ಮಕವಾಗಿ ನಮ್ಮ ಹಕ್ಕನ್ನ ಪಡೆದುಕೊಳ್ಳುತ್ತೇವೆ ವಕ್ಫ್ ಬೋರ್ಡ್ ಹೇಳ್ತಾ ಇದೆ.
ಇದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹಲವು ಜನ ಗಣ್ಯ ಅತಿಥಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಶಫೀಸಾ ಆದಿ ಅವರಿದ್ದಾರೆ, ವಕ್ಫ್ ಬೋರ್ಡ್ನ ಅಧ್ಯಕ್ಷರು. ಶಫೀಸಾ ಆದಿ ಅವರೇ ನಮಸ್ಕಾರ. ವಕೀಲರಾದ ವೇಣುಗೋಪಾಲ್ ಅವರು ಮೈಸೂರಿನಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಚೈತ್ರಾ ಕುಂದಾಪುರ ಅವರಿದ್ದಾರೆ ಸ್ಟುಡಿಯೋದಲ್ಲಿ. ಮೋಹನ್ ವಿಶ್ವ ಅವರಿದ್ದಾರೆ. ಅಬ್ದುಲ್ ರಜಾಕ್ ಮತ್ತು ಸರ್ಫರಾಜ್ ಗಂಗಾವತಿ CFIನಿಂದ. ಎಲ್ಲ ಅತಿಥಿಗಳಿಗೂ ಸ್ವಾಗತ. ಶಫೀಸಾ ಆದಿ ಅವರ ರಿಯಾಕ್ಷನ್ ಅಂತ ತಗೊಳ್ತಾ ಇದ್ದೀನಿ. ಶಫೀಸಾ ಆದಿ ಅವರೇ, ಟೆಕ್ನಿಕಲ್ ವಿಷಯ ನನಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದೀನಿ. ಶಫೀಸಾ ಆದಿ ಅವ್ರ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್ ಹೇಳಿ ಹೇಳಿ ಹೇಳಿ. ರಾಜ್ಯ ಸರ್ಕಾರದ ನಿಲುವು ಕರೆಕ್ಟ್ ಆಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಅದನ್ನ ಪ್ರಶ್ನಿಸಿಕೊಂಡು ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಿ. ರಾಜ್ಯ ಸರ್ಕಾರದ ವಿರುದ್ಧದ ನಿಲುವನ್ನು ನ್ಯಾಯಾಲಯದಲ್ಲಿ ವಕ್ಫ್ ಬೋರ್ಡ್ ತಗೊಳ್ಳಬಹುದಾ? ಈ ಹಿಂದಿನ ಯಾವುದಾದ್ರೂ ಪ್ರಕರಣದಲ್ಲಿ ತೆಗೆದುಕೊಂಡಿದೆಯಾ? ನನಗೆ ಗೊತ್ತಿಲ್ಲ, ಅಂದ್ರೆ ಲೀಗಲಿ ನನಗೆ ಗೊತ್ತಿಲ್ಲ, ದಯವಿಟ್ಟು ಹೇಳಿ ನನಗೆ. ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟಿಗೆ ಹೋಗಿದೆ ಅಂತ ನಾನು ಹೇಳಿಲ್ಲ. ಅದು ಸುವರ್ಣ ಟಿವಿಯಲ್ಲಿ ಮಾತ್ರ ಅಂತ ಒಂದು ಹೇಳಿಕೆ ಬಂದಿದೆ. ಹೋಗುತ್ತೆ ಅಂತ ಅಧ್ಯಕ್ಷನಾಗಿ ನಾನೊಬ್ಬ ಮೌಲಾನ ಇಲ್ಲ ವಕ್ಫ್ ಬೋರ್ಡ್ ಹೋಗುತ್ತೆ ಅಂತ ಹೇಳಿಲ್ಲ. ಮುಸ್ಲಿಂ ಉಲಮಾ ನಾಯಕರು, ಅದೇ ರೀತಿಯಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್, ಅದೇ ರೀತಿಯಲ್ಲಿ ಮುಸ್ಲಿಂ ಉಲಮಾ ಒಕ್ಕೂಟ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಲಿದೆ, ಮೇಲ್ಮನವಿ ಸಲ್ಲಿಸಲಿದೆ ಎಂದು ಮಾತ್ರ ನಾನು ಹೇಳಿದ್ದೀನಿ. ಅಧ್ಯಕ್ಷರಾಗಿ ಅಲ್ಲ ಅದು ಅಲ್ಲದೆ ವಕ್ಫ್ ಬೋರ್ಡ್ ಇದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಎಂಬುದನ್ನು ನಾನು ಹೇಳಿಲ್ಲ. ನಾನು ನಿಮ್ಮ ವರದಿಗಾರರಿಗೆ ಆಗಲೇ ಹೇಳಿದ್ದೆ ಅದನ್ನು ತಿದ್ದುಪಡಿ ಮಾಡಿ ಅಂತ. ಬೇರೆ ಯಾವುದೇ ಮಾಧ್ಯಮದಲ್ಲೂ ಆ ರೀತಿಯಲ್ಲಿ ಬಂದಿಲ್ಲ. ವಕ್ಫ್ ಬೋರ್ಡ್ ಅಧ್ಯಕ್ಷನೆಂಬ ನೆಲೆಯಲ್ಲಿ ಮೌಲಾನಾಗಿ ಅದೇ ರೀತಿಯಲ್ಲಿ ಏನು ಹೇಳ್ತೀರಿ? ತೀರ್ಪು ಮುಸ್ಲಿಂ ಸಮುದಾಯಕ್ಕೆ ಘಾಸಿ ಆಗುವಂಥದ್ದ, ನಂಬಿಕೆಗಳಿಗೆ ಹರ್ಟ್ ಆಗುವಂಥದ್ದ? ಅದರ ಮತ್ತೊಂದು ಅಜಿತ್ ಅವರೇ, ಅದರೊಟ್ಟಿಗೆ ನಮ್ಮ ಸದಸ್ಯರು, ವಕ್ಫ್ ಬೋರ್ಡ್ನ ಸದಸ್ಯರುಗಳೆಲ್ಲ ನನಗೆ ಮನವಿ ಸಲ್ಲಿಸಿದ್ದಾರೆ. ಯಾಕೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಬಾರ್ದು ಎಂಬುದನ್ನು. ಅದನ್ನು ನಾವು ಇವತ್ತು 4:15 ಗಂಟೆಗೆ ನಾನು ತುರ್ತು ಮೀಟಿಂಗ್ ಕರೆದಿದ್ದೀನಿ. ಯಾರೆಲ್ಲ ಬೆಂಗಳೂರಲ್ಲಿದ್ದಾರೆ ನಮ್ಮ ವಕ್ಫ್ ಬೋರ್ಡ್ ಸದಸ್ಯರುಗಳು, ಅದೇ ರೀತಿಯಲ್ಲಿ ಕಾನೂನು ಇದು ನಮ್ಮ ವಕೀಲರುಗಳು, ಅವರ ಮೀಟಿಂಗು 4:15ಗೆ ನಾನು ಕರೆದಿದ್ದೀನಿ ವಕ್ಫ್ ಬೋರ್ಡಿಗೆ. ಈ ಇತ್ತೀಚಿನ ತನಕ ನಾವು ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಎಂಬ ಒಂದು ಹೇಳಿಕೆಯನ್ನು ನಾನು ನೀಡಿಲ್ಲ. ಅದು ತಪ್ಪಾಗಿ ಬಂದಿದೆ ಎಂಬುದನ್ನು ತಮ್ಮ ಮೂಲಕ ನಾನು ಎಲ್ಲರಿಗೆ, ರಾಜ್ಯದ ಜನತೆಗೆ ಈ ಒಂದು ತಿದ್ದುಪಡಿಯನ್ನು ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ಒಬ್ಬ ಮೌಲಾನಾ ಆಗಿ ಉಳಿದ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವ ಬಗ್ಗೆ ತಾವು ಚಿಂತನೆ ಮಾಡ್ತಾ ಇದ್ದೀರಿ. ವಕ್ಫ್ ಬೋರ್ಡ್ ಸದಸ್ಯರು ಕೇಳ್ತಾ ಇದ್ದಾರೆ, ವಕ್ಫ್ ಬೋರ್ಡ್ ಯಾಕೆ ಅಧಿಕೃತವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಬಾರದು ಅಂತ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ 4:15ಗೆ ತುರ್ತು ಸಭೆಯನ್ನ ಕರೆದಿದ್ದೀರಿ. ಪಾಯಿಂಟ್ ವೆಲ್ ಟೇಕನ್. ತೀರ್ಪಿನ ಬಗ್ಗೆ ಏನು ತಮ್ಮ ರಿಯಾಕ್ಷನ್ ಏನು? ಅದೇ ತೀರ್ಪು ಸ್ಪಷ್ಟವಾದಂತಹ ಸಂವಿಧಾನಬದ್ಧವಾಗಿ ಒಂದು ಹಿಜಾಬ್ ಧರಿಸುವಂಥ ವಿಚಾರ ಆಗಿದೆ. ತರಗತಿಯ ಒಳಗಡೆ ಹಿಜಾಬ್ ಧರಿಸಬೇಕೋ ಬೇಡವೇ ಎಂಬುದಾಗಿದೆ ಇಲ್ಲಿ ಚರ್ಚೆ. ಅದೇ ರೀತಿಯಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಬಂದಿರುವಂತಹ ಚರ್ಚೆ ನಡೆದಿರುವಂಥ ವಿಚಾರಗಳು ಅದುವೇ, ಅದೇ ರೀತಿಯಲ್ಲಿ ತೀರ್ಪು ಬಂದಿರೋದು ಅದುವೇ ಆಗಿದೆ. ಆದ್ದರಿಂದ ಅದು ಸ್ಪಷ್ಟವಾದ ಪವಿತ್ರ ಅಲ್ಲಿ ತೀರ್ಪಿನಲ್ಲಿ ಏನು ಹೇಳುತ್ತೆ ಅಜಿತ್, ನಮಗೆ ಈಗ ಆಶ್ಚರ್ಯ ಮತ್ತು ನಾವು ಆತಂಕಗೊಂಡಿರುವುದು ಏನಂತ ಹೇಳಿದರೆ, ತೀರ್ಪಿಗಿಂತ ಜಾಸ್ತಿ ತೀರ್ಪಿಗೆ ತಗೊಂಡಿರುವಂತಹ ಮಾನದಂಡದ ಬಗ್ಗೆ. ಅಂದರೆ ಹಿಜಾಬ್ ಅದು ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಎಂದು ಹೇಳ್ತಾರೆ 3 ಜಡ್ಜಿಗಳು. ಅದಾಗಿದೆ ಈಗ ಆತಂಕ ಮತ್ತು ಆಶ್ಚರ್ಯಕ್ಕೀಡಾಗಿರುವುದು. ಯಾಕೆಂದರೆ ಪವಿತ್ರ ಈ ಕುರ್ಆನ್ನ ಆದೇಶ ಸ್ಪಷ್ಟವಿದೆ. ಸೂರತ್ತು 100 31ನೇ ಇದು ಸೂಕ್ತದಲ್ಲಿ ವಕುಲ್ಲಿಲ್ ಮುಅ್ಮಿನಾತಿ ಯಗ್ಲುಲ್ನ ಮಿನ್ ಅಬ್ಸಾರಿಹಿನ್ನ ವಯಫಲ್ನ ಫುರೂಜಹುನ್ನ ವಲಾ ಯುಬ್ದೀನ ಝೀನತಹುನ್ನ ಇಲ್ಲಾ ಮಾ ಲಹರ ಮಿನ್ಹಾ ವಲ್ ಯಲ್ರಿಬ್ನ ಬಿ ಖುಮ್ರಿಹಿನ್ನ ಅಲಾ ಜುಯೂಬಿಹಿನ್ನ ವಲಾ ಯುಬ್ದೀನ ಝೀನತಹುನ್ನ ಇಲ್ಲಾ ಲಿ ಬುಊಲತಿಹಿನ್ನ ಅಂತ ಹೇಳಿ ಅದರ ಕೊನೆ ತನಕ ಆ ಆಯತ್ತು ಹೋಗುತ್ತೆ. ಸೂರತ್ತು 100ರಲ್ಲಿ 31ನೇ ಇದು ಶ್ಲೋಕ. ಅದೇ ರೀತಿಯಲ್ಲಿ ಸೂರತ್ ಅಹ್ಜಾಬಲ್ಲಿ ಮತ್ತೊಂದು ಕಡೆಯಲ್ಲಿ ಕುರಾನ್ ಹೇಳುತ್ತದೆ, ಯಾ ಅಯ್ಯುಹನ್ ನಬಿಯು ಕುಲ್ಲಿ ಅಜ್ವಾಜಿಕ ಅದು ಹೇಳ್ತೀನಿ.
ಅದು ಹೇಳ್ತೀನಿ. ವ ನಿಸಾಯಿಲ್ ಮುಮಿನೀನ ಯುದ್ನೀನ ಅಲೈಹಿನ್ನ ಮಿನ್ ಜಲಾಬೀಬಿಹಿನ್ನ. ಓ ಪ್ರವಾದಿಯವರೇ, ನೀವು ನಿಮ್ಮ ಪತ್ನಿಯರಲ್ಲೂ ಹೆಣ್ಣು ಮಕ್ಕಳಲ್ಲೂ ಇತರ ಧರ್ಮನಿಷ್ಠ ಸ್ತ್ರೀಯರಲ್ಲೂ ಹೇಳಿರಿ, ಅವರು ತಮ್ಮ ಶಿರವಸ್ತ್ರಗಳನ್ನು ತಮ್ಮ ಮೇಲೆ ಹೊದ್ದುಕೊಳ್ಳಲಿ. ಕುರ್ಆನಿನ 33ನೇ ಅಧ್ಯಾಯ, ಸೂರಾ ಅಹ್ಜಾಬ್ 59ನೇ ಶ್ಲೋಕ. ಯಾಯುವನ್ನಬಿಯು ಕುಲ್ಲಿ ಅಜುವಾಜಿಕ ವ ಬನಾತಿಕ ವ ನಿಸಾಯಿಲ್ ಮುಮಿನೀನ ಯುದ್ನೀನ ಅಲೈಹಿನ್ನ ಮಿನ್ ಜಲಾಬೀಬಿಹಿನ್ನ. ಓ ಪ್ರವಾದಿಯವರೇ, ಅವರ ತಮ್ಮ ಶಿರವಸ್ತ್ರಗಳನ್ನು ತಮ್ಮ ಮೇಲೆ ಹೊದ್ದುಕೊಳ್ಳಲಿ. ಸ್ಪಷ್ಟವಾಗಿ ಕುರ್ಆನ್ ಹೇಳುವಾಗ ಇದು ಕುರ್ಆನ್ನ ಅವಿಭಾಜ್ಯಾಂಗ ಅಲ್ಲ ಎಂದು ಕೋರ್ಟ್ನಿಂದ ಬಂದಂತಹ ಏನಿದೆ ತೀರ್ಪೇನಿದೆಯೋ ಅದರ ಬಗ್ಗೆ ಉಲಮಾ ಒಕ್ಕೂಟ, ಅದೇ ರೀತಿಯಲ್ಲಿ ಉಲಮಾಗಳು, ಧಾರ್ಮಿಕ ನಾಯಕರು ತುಂಬ ಚಿಂತೆಗೀಡಾಗಿದ್ದಾರೆ. ಅದರ ಬಗ್ಗೆ ಸುಪ್ರೀಂ ಕೋರ್ಟಿಗೆ ಯಾವ ರೀತಿಯಲ್ಲಿ ಜಡ್ಜ್ಮೆಂಟಿನ 86 ಮತ್ತು 87ನೇ ಪೇಜ್ನಲ್ಲಿ ಶಫಿ ಸಾದಿ ಅವರೇ 129 ಪುಟಗಳ ಜಡ್ಜ್ಮೆಂಟ್ ಇದೆ. 86ನೇ ಪೇಜ್ನಲ್ಲಿ ಶುರುವಾಗುತ್ತೆ ಇದರ ರೆಫರೆನ್ಸ್. There is absolutely no material placed on record to prima facie show that wearing of hijab is a part of an essential religious practice in Islam and that the petitioners have been wearing hijab from the beginning. ಎಸೆನ್ಷಿಯಲ್ ಹೌದೋ ಅಲ್ವೋ ಎಂಬುದರ ಬಗ್ಗೆ ಆಗಿದೆ ನಾನೀಗ ಚರ್ಚೆ ಮಾಡ್ತಾ ಇರೋದು. ಎಸೆನ್ಷಿಯಲ್ ಅಲ್ಲ ಅಂತ, ಕಡ್ಡಾಯ ಕ್ರಮ ಅಲ್ಲ ಅಂತ ಕೋರ್ಟ್ ಕೊಟ್ಟಿದೆ. ಅದೇ ನಾವು ಈ ಆತಂಕಕ್ಕೀಡಾಗಿರೋದು. ಯಾಕೆಂದರೆ ನಮ್ಮ ವಕೀಲರುಗಳು ಸ್ಪಷ್ಟವಾಗಿ ಮಂಡಿಸಿದ್ದಾರೆ ಕುರ್ಆನ್ನ ಆದೇಶ ಮತ್ತು ಆಯತ್ತು, ಅದೇ ರೀತಿಯಲ್ಲಿ ಶ್ಲೋಕಗಳನ್ನು, ಮತ್ತು ಅದು ಎಸೆನ್ಷಿಯಲ್ ಅಲ್ಲ ಅಂತ ತೀರ್ಪು ಬಂದಿದೆ. ಅದೇ ಆತಂಕ ಇರೋದು. ಎಸ್ ನಾನು ಬರ್ತೀನಿ ತಮ್ಮ ಹತ್ರ. ವಕೀಲರಾದ ವೇಣುಗೋಪಾಲ್ ಅವರು ಜಡ್ಜ್ಮೆಂಟ್ ಕಾಪಿಯನ್ನು ಇನ್ನೊಂದು ಸ್ವಲ್ಪ ನಮ್ಮೆಲ್ಲರಿಗಿಂತ ವಿವರವಾಗಿ ಓದಿದ್ದಾರೆ. ಯಾವ ಆಧಾರದ ಮೇಲೆ ಅಂಥದ್ದೊಂದು ನಿರ್ಣಯಕ್ಕೆ ಬಂದರು ಅಂತ ಕೇಳ್ತೀನಿ. ಸರ್ಫರಾಜ್, ಏನು ಅನ್ನಿಸ್ತಾ ಇದೆ ಜಡ್ಜ್ಮೆಂಟು? ನೋಡಿ, ಮೊದಲನೇದಾಗಿ ಇವತ್ತು ಸುದೀರ್ಘವಾದಂತಹ ಒಂದು ವಿಚಾರಣೆ ನಡೆದಿದೆ ಹೈಕೋರ್ಟಲ್ಲಿ. ವಿಚಾರಣೆಯ ನಂತರ ಹಲವಾರು ಅಂಶಗಳು ಕೂಡ ನಾವು ಲೈವ್ ಆಗಿ, ಅಂದರೆ ಈ ಒಂದು ಇದರಲ್ಲಿ ನಾವು ಲೈವ್ ಆಗಿ ಎಲ್ಲರೂ ಕೂಡ ರಾಜ್ಯ ಕೂಡ ನೋಡಿದೆ. ಮೊದಲನೇದಾಗಿ ಏಕಸದಸ್ಯ ಪೀಠ ಇದರಲ್ಲಿ ಆಗುವಂತಹ ಚರ್ಚೆ ಏನಿತ್ತು, ಅದರಲ್ಲಿ ಜಡ್ಜ್ ಏನಿದ್ರು, ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಒಂದು ತೀರ್ಮಾನ ಅದು ಇಸ್ಲಾಮಿನ ಆಚಾರ ವಿಚಾರ ಅಥವಾ ಇಸ್ಲಾಂ ಅಷ್ಟೇ ಅಲ್ಲ, ಯಾವುದೇ ಧರ್ಮದ ಆಚಾರ ವಿಚಾರದ ವಿರುದ್ಧವಾಗಿ ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಅವರು ಹೇಳಿದರು. ತದನಂತರ ಸದಸ್ಯ ಪೀಠಕ್ಕೆ ಬಂತು. ಇಷ್ಟೆಲ್ಲ ವಿಚಾರಣೆ ಎಲ್ಲ ನಡೆದಿತ್ತು. ಒಳ್ಳೆ ರೀತಿಯಲ್ಲಿ ನ್ಯಾಯವಾದಿಗಳು ಕೂಡ ಮಂಡನೆ ಮಾಡಿದರು. ಆದರೆ ನನಗೆ ಹೇಳಲಿಕ್ಕಿರುವಂಥದ್ದು, ಈ ಬಂದಿರುವಂತಹ ತೀರ್ಪು ಏನಿದೆ ಇದು ಅಸಂವಿಧಾನಿಕ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆ ಅಸಂವಿಧಾನಿಕ ಅಂತ ಹೇಳಿ ನಾನು ಹೇಳ್ತೀನಿ? ಯಾಕಂತ ಹೇಳಿದ್ರೆ ಎರಡು ವಿಚಾರ ಹೈಕೋರ್ಟ್ ಹೇಳಿರುವಂತಹ ಇವತ್ತಿನ ತೀರ್ಪಿನಲ್ಲಿ ಎರಡು ವಿಚಾರ ಇದೆ. ಒಂದು, ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿ ಒಂದು ಹೇಳುತ್ತೆ. ಇನ್ನೊಂದು ವಿಚಾರ, ಸರ್ಕಾರ ತೆಗೆದುಕೊಂಡಿರುವಂತಹ ಎಲ್ಲಾ ನಿರ್ಧಾರಗಳು ಅದು ಕಾನೂನಾತ್ಮಕವಾಗಿವೆ ಅಂತ ಹೇಳಿ ಹೇಳುತ್ತೆ. ನೋಡಿ, ಮೊದಲನೇದಾಗಿ ಮೌಲಾನಾ ಶಾಫಿ ಸಾದಿ ಅವರು ಹೇಳಿದ್ರು, ಸ್ಪಷ್ಟವಾಗಿ ವಿವರಣೆ ಕೊಟ್ಟರು. ಅದರದ್ದು ವಿವರಣೆ ಕೊಡುವ ಅವಶ್ಯಕತೆ ಕೂಡ ನನಗೆ ಇಲ್ಲ. ಈಗ ಎರಡನೇ ವಿಚಾರ ನಾನು ಹೇಳ್ತೀನಿ, ಕಾನೂನಾತ್ಮಕವಾಗಿ ಇದೆ ಅಂತೇಳಿ, ಕಾನೂನು ಬದ್ಧವಾಗಿದೆ ಅಂತೇಳಿ ಕೋರ್ಟ್ ಹೇಳುತ್ತೆ. ಆದರೆ ಅದು ಕಾನೂನಿನ ಉಲ್ಲಂಘನೆ ಸರ್ಕಾರವೇ ಮಾಡಿತ್ತು. ಯಾಕಂತ ಹೇಳಿದ್ರೆ ಆಲ್ರೆಡಿ ಮೊದಲನೇದಾಗಿ ನಾನು ಹೇಳಿದ್ದೆ, ಮತ್ತೆ ಉಚ್ಚರಿಸ್ತಾ ಇದ್ದೇನೆ, ಮಾರ್ಗಸೂಚಿ 2021-22ರ ಪ್ರಕಾರ ಸಮವಸ್ತ್ರ ಕಡ್ಡಾಯ ಇರುವುದಿಲ್ಲ. PU ಬೋರ್ಡ್ ಇದ್ದು ಮಾರ್ಗಸೂಚಿ ಅದು ಮಾಡಿರುವಂತದ್ದು ಯಾರು? ಸರ್ಕಾರದ ಅಧೀನದಲ್ಲಿ ಆಗುವಂತಹ ಒಂದು ಮಾರ್ಗಸೂಚಿ. ತದನಂತರ ಮಧ್ಯದಲ್ಲಿ ಫೆಬ್ರವರಿ 5ನೇ ತಾರೀಕಿಗೆ ಒಂದು ಸರ್ಕಾರ ಸುತ್ತೋಲೆ ಹೊರಡಿಸುತ್ತೆ. ಏನಂತ ಹೇಳಿ, ಆ ಸುತ್ತೋಲೆಯಲ್ಲಿ ಯೂನಿಫಾರ್ಮ್ ವಿಚಾರದಲ್ಲಿ ಕಡ್ಡಾಯಗೊಳಿಸುವುದರಲ್ಲಿ ವಿಚಾರವಾಗಿ ಸುತ್ತೋಲೆ ಹೊರಡಿಸುತ್ತೆ. ಯಾರು ಈ ಪ್ರಕರಣದ ವಿಚಾರಣೆಯನ್ನು ವಿವರವಾಗಿ ನೋಡಿದ್ರಲ್ಲ ಅವರೆಲ್ಲರಿಗೂ ನಿಮ್ಮ ಪಾಯಿಂಟ್ಸ್ ರಿಪಿಟೇಷನ್ ಅನ್ಸುತ್ತೆ. ನೀವು PU ಬೋರ್ಡಿನ ಕೈಪಿಡಿಯ ಬಗ್ಗೆ ಹೇಳಿದ್ರಲ್ಲ, PU ಬೋರ್ಡಿನ ಕೈಪಿಡಿ PU ಬೋರ್ಡಿನ ಕೈಪಿಡಿ ಅಂತ ಏನ್ ಹೇಳಿದ್ರಲ್ಲ, ಹ್ಯಾಂಡ್ ಬುಕ್. ಒಂದು ನಿಮಿಷ ನಾ ಹೇಳೋದು ಕೇಳ್ಬಿಡಿ. PU ಬೋರ್ಡಿನ ಹ್ಯಾಂಡ್ ಬುಕ್ ಅಂತ ಹೇಳಿದ್ರಲ್ಲ, ಈ ಹ್ಯಾಂಡ್ ಬುಕ್ ಅನ್ನ ಹೊರಡಿಸಿದವರು ಯಾರು, ಆನ್ ವಾಟ್ ಕೆಪಾಸಿಟಿ, ಶಿಕ್ಷಣ ಕಾಯ್ದೆಯ ಯಾವ ಕಲಂನ ಪ್ರಕಾರ ಅಂತ ನ್ಯಾಯಪೀಠ ಪ್ರಶ್ನೆ ಕೇಳಿದಾಗ ಹಿಜಾಬ್ನ ಪರ ವಕೀಲರ ಹತ್ರ ಉತ್ತರ ಇರಲಿಲ್ಲ. ಆ ವಕೀಲರ ಪರ ಇರಲಿಲ್ಲ ಅಂತ ಇರಲಿಲ್ಲ ಉತ್ತರ. ಬಂದಿರಬಹುದು. ನಾನು ಹೇಳ್ತಾ ಇರೋದು, ಫೆಬ್ರವರಿ 5ಕ್ಕೆ ಮಧ್ಯದಲ್ಲಿ ಒಂದು ಆದೇಶ ಮಾಡುತ್ತೆ ಸರ್ಕಾರ. ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಯಾವ ರೀತಿ ಆದೇಶ ಮಾಡ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕ ಇಲ್ಲಿ. ಮೊದಲನೇದಾಗಿ ಮಾರ್ಗಸೂಚಿ ಪ್ರಕಾರ ಯೂನಿಫಾರ್ಮ್ ಅಲ್ಲಿ ಕಡ್ಡಾಯ ಇರಲಿಲ್ಲ, ಮಧ್ಯದಲ್ಲಿ ಯೂನಿಫಾರ್ಮ್ ಕಡ್ಡಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಕಾನೂನಿನ ಉಲ್ಲಂಘನೆ. ಸೊ ಹೈಕೋರ್ಟ್ ಗಮನಿಸಬೇಕಾಗಿತ್ತು ಈ ವಿಚಾರ. ಸ್ಪಷ್ಟವಾಗಿ ಎಡವಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಗಿಡಬೋದು ಅನ್ಬೇಡಿ. 3 ಜನ ಒಬ್ಬ ಚೀಫ್ ಜಸ್ಟಿಸ್ ಸೇರಿದಂತೆ 3 ಜನ ಹಿರಿಯ ನ್ಯಾಯಾಧೀಶರಿರುವಂತಹ ನ್ಯಾಯಪೀಠ ಅದು. ಅಲ್ಲಲ್ಲ, ಯಾರು ಕೂಡ ಪ್ರಶ್ನಾತೀತರು ಅಂದ್ರೆ ಅಲ್ಲ ಅಂದ್ರೆ ಜಜ್ಮೆಂಟ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು ಅಂತಲ್ಲ. ನಾನು ಈಗಷ್ಟೇ ನಿಮ್ಮ ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. ಬಿಜೆಪಿ RSS ನ ಒತ್ತಾಯದೊಂದಿಗೆ ನೀಡಲಾಗಿರುವ ತೀರ್ಪು ಅನ್ನೋ ಅರ್ಥದಲ್ಲಿ ಮಾತಾಡ್ತೀರಿ. ಸರ್ಕಾರದ ಒತ್ತಡ ಹೇರಲಾಗಿದೆ ಯಾವ ರೀತಿ ಅಂತ ಕೂಡ ವಿವರಣೆ ಕೊಟ್ಟಿದ್ದೀರಿ. ಏನ್ ಅರ್ಥ ಅದು? ಯಾವ ರೀತಿ ಅಂತ ವಿವರಣೆ ಕೂಡ ಕೊಟ್ಟಿದ್ದೀರಿ. ಯಾವ ರೀತಿ ಅಂತ ಹೇಳ್ಬೇಕಾ? ಫೆಬ್ರವರಿ 5ಕ್ಕೆ ಸುತ್ತೋಲೆ ಯಾಕೆ ತಂದಿದ್ದು? ಮಾರ್ಗಸೂಚಿ ಇರುವಾಗ ಸುತ್ತೋಲೆ ಯಾಕೆ ತಂದಿದ್ದು ಕೇಳಬೇಕು, ಸಂಪೂರ್ಣವಾಗಿ ಕೇಳಬೇಕೀಗ. ಫೆಬ್ರವರಿ 5ಕ್ಕೆ ಸುತ್ತೋಲೆ ತಂದು ಒತ್ತಡ ಹೇರಿದ್ದು, ಫೆಬ್ರವರಿ 8ಕ್ಕೆ ಇಡೀ ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಒತ್ತಡ ಹೇರಿರುವಂತದ್ದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಫೆಬ್ರವರಿ 5ಕ್ಕೆ ಸುತ್ತೋಲೆ ಯಾಕೆ ಬಂತು? ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಹೊರಡ್ತು, ಯೂನಿಫಾರ್ಮ್ ಮ್ಯಾಂಡೇಟ್ರಿ, ಅದನ್ನು ಯಥಾವತ್ತಾಗಿ ಪಾಲನೆ ಮಾಡಿ ಅಂತ. ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಸುತ್ತೋಲೆ ಹೊರಡಿಸಬಹುದಾ? ನಿಮ್ಮ ಪ್ರಶ್ನೆ. ಯೂನಿಫಾರ್ಮ್ ಕಡ್ಡಾಯ ಇಲ್ಲ ಅಂತ ಹೇಳಿ ನಾನು ಮೊದಲನೇದಾಗಿ ನಾನು ನಿಮ್ಗೆ ಕೇಳ್ತೀನಿ. ಒಂದು ವರ್ಷ ಶೈಕ್ಷಣಿಕ ವರ್ಷ ಅಂತ ಹೇಳಿದ್ರೆ 1 ವರ್ಷ ಅದಕ್ಕೆ ಅನ್ವಯ ಆಗುತ್ತೆ. ಸರ್ಫರಾಜ್ 1 ವರ್ಷ ಅದಕ್ಕೆ ಅನ್ವಯ ಆಗುತ್ತೆ. ಒಂದೇ ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ ನೀವು ಕ್ಲಿಯರ್ ಮಾಡೋದೇನು ಬೇಕಾಗಿಲ್ಲ. ಒಂದು ನಿಮಿಷ ಹೇಳೋದು ಕೇಳಿ. 11 ದಿನಗಳ ಹೈಕೋರ್ಟಿನ ವಾದ ಪ್ರತಿವಾದಗಳನ್ನ LLB ಸ್ಟೂಡೆಂಟ್ ಕುಂತು ಕೇಳಿಸ್ಕೊಂಡಿದ್ದೀನಿ ನಾನು. ಈಗ ನೀವು ಫೆಬ್ರವರಿ 5ನೇ ತಾರೀಖಿನ ಸುತ್ತೋಲೆಯ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನನಗೆ PhD ಎಕ್ಸಾಮ್ ಬರೆದ್ಮೇಲೆ ಮತ್ತೆ 9th ಸ್ಟ್ಯಾಂಡರ್ಡ್ ಬರಿ ಅಂದಂಗ ಆಗುತ್ತೆ. ಎಲ್ಲವೂ ಕೂಡ ಅಬ್ದುಲ್ ರಜಾಕ್ ಆದ್ರೂ ನಾನು ಹೇಳ್ತೀನಿ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಇನ್ನೊಂದ್ಸಲ ಹೈಕೋರ್ಟ್ ಇರುವಂತದ್ದು ತೀರ್ಪು ಕೊಡ್ಲಿಕ್ಕೆ ಅಲ್ಲ, ನ್ಯಾಯ ಕೊಡ್ಲಿಕ್ಕೆ. ಹೈಕೋರ್ಟ್ ಇರುವಂತದ್ದು ನ್ಯಾಯ ಕೊಡ್ಲಿಕ್ಕೆ. ಅಂದ್ರೆ ಹೈಕೋರ್ಟ್ ಇರುವಂತದ್ದು ನ್ಯಾಯ ಕೊಡ್ಲಿಕ್ಕೆ. ಇದನ್ನ CFI ನ ಅಧಿಕೃತ ಸ್ಟ್ಯಾಂಡ್ ಅನ್ಬೋದಾ? ಖಂಡಿತವಾಗಿಯೂ ಹೈಕೋರ್ಟ್ ಇರುವಂತದ್ದು ತೀರ್ಪು ಕೊಡುವುದಕ್ಕೆ, ನ್ಯಾಯ ಕೊಡುವುದಕ್ಕಲ್ಲ. ತೀರ್ಪು ಮತ್ತು ನ್ಯಾಯ ಅಂದ್ರೆ ಉಲ್ಟಾ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ಇರುವಂತದ್ದು ನ್ಯಾಯ ಕೊಡುವುದಕ್ಕೆ, ತೀರ್ಪು ಕೊಡುವಂತದ್ದಲ್ಲ. ಬಸವರಾಜ ಬೊಮ್ಮಾಯಿ ಕೂಡ ನಿನ್ನೆ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ, ನಮಗೆ ಬೇಕಾದಂತ ತೀರ್ಪು ಬಂದ್ರೆ ನ್ಯಾಯ, ನಮಗ್ ಬೇಕಾದಂತ ತೀರ್ಪು ಬರಲಿಲ್ಲ ಅಂದ್ರೆ ಅನ್ಯಾಯ. ವ್ಯಾಖ್ಯಾನ ಕೇಳಿ ಅಲ್ಲ. ನಮಗ್ ಬೇಕಾದಂತ ತೀರ್ಪು ಬಂದ್ರೆ ನ್ಯಾಯ, ನಮಗ್ ಬೇಕಾದಂತ ತೀರ್ಪು ಬರದೇ ಹೋದ್ರೆ ಅನ್ಯಾಯ. ನಮ್ಮ ಜೊತೆಗೆ ವೇಣುಗೋಪಾಲ್ ಅವರಿದ್ದಾರೆ. ನಾನು ಉಳಿದವರಿಗಿಂತ ಸ್ವಲ್ಪ ಜಾಸ್ತಿ ಸಮಯ ಅವರಿಗೆ ಕೊಡ್ತೀನಿ. ವಕೀಲರು ಅನ್ನೋದಕ್ಕಿಂತ ಅವರು ಈ ವಿಷಯದಲ್ಲಿ ಯಾವುದೇ ಅಭಿಪ್ರಾಯಗಳನ್ನು ಇಟ್ಕೊಳ್ಳದೇ ಇರುವಂಥವರು, ಪ್ಯೂರ್ ಆಗಿ 129 ಪುಟಗಳ ಜಡ್ಜ್ಮೆಂಟನ್ನು ಕಣ್ಣಾಡಿಸಿ ಇದರ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಕೇಳಿದ್ದೀವಿ. ವೇಣುಗೋಪಾಲ್ ಸರ್, 8 ನಿಮಿಷದಲ್ಲಿ ತೀರ್ಪು ಓದಿಬಿಟ್ರು. ಅದೊಂದು ಯುನಾನಿಮಸ್ ಜಡ್ಜ್ಮೆಂಟ್ ಆಗಿತ್ತು, ಯಾರಿಗೂ ಏನು ಭಿನ್ನಾಭಿಪ್ರಾಯಗಳಿರಲಿಲ್ಲ. ಇದರಲ್ಲಿ 4 ಪ್ರಶ್ನೆ ಇದೆ, ಈ 4 ಪ್ರಶ್ನೆಗೆ ಇಂಥ ಉತ್ತರ ಅಂತ ಹೇಳಿಬಿಟ್ರು ಜಡ್ಜ್. ಆ ನಂತರ ಬಂದಿದ್ದು 129 ಪುಟಗಳ ವಿವರವಾದ ತೀರ್ಪು. ಆ ಕನ್ಕ್ಲೂಷನ್ಗೆ ಬರೋದಕ್ಕೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಏನೇನು ಅನ್ನೋದು ಆ ತೀರ್ಪಿನಲ್ಲಿದೆ. ನೀವು ಗಮನಿಸಿದ ಹಾಗೆ ಏನೇನು ಸರ್? ಥ್ಯಾಂಕ್ ಯು ಅಜಿತ್. ಫಸ್ಟ್ ಆಫ್ ಆಲ್, ಈ ತೀರ್ಪಿನ ಯಾವುದೇ ಧರ್ಮ, ಸರ್ಕಾರ ಅಥವಾ ಗುಂಪುಗಳ ಪರ ವಿರೋಧ ಅಂತ ನೋಡದೆ, ಭಾರತದಲ್ಲಿ ಭಾರತೀಯರಿದ್ದೇವೆ, ಅಲ್ಲಿ ಸಂವಿಧಾನ ಇದೆ, ಜನರಿಗೆ ಅವರದೇ ಆದಂತಹ ಮೂಲಭೂತ ಹಕ್ಕುಗಳಿದೆ. ಇದರ ಬಗ್ಗೆ ಯಾವುದೇ ಸಮಸ್ಯೆಗಳು ಉಂಟಾದಾಗ ಇತ್ಯರ್ಥಪಡಿಸ್ಲಿಕ್ಕೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇದೆ. ಅವರು ಸರಿ ಹೇಳ್ತಾರೋ ತಪ್ಪು ಹೇಳ್ತಾರೋ, ಇದು ವ್ಯವಸ್ಥೆ. ಈಗ ಆ ವ್ಯವಸ್ಥೆಯ ಪ್ರಕಾರ ಅವರ ಮುಂದೆ ಒಂದು ವಿಷಯ ಹೋಗಿತ್ತು. ತಾವೊಬ್ಬರೇ ಒಂದೇ ಜಡ್ಜ್ ಇದನ್ನ ತೀರ್ಮಾನ ಮಾಡೋದು ಸರಿ ಇಲ್ಲ, ವಿಸ್ತೃತವಾದಂತ ವಿಷಯ ಇದೆ ಅಂತ ಹೇಳಿ 3 ನ್ಯಾಯಾಧೀಶರ ಪೀಠಕ್ಕೆ ರವಾನಿಸಲಾಯ್ತು. ಆ 3 ನ್ಯಾಯಾಧೀಶರು ಕೂಡ ಇಷ್ಟು ಸಮಯ ತಗೊಂಡು ಯಾವ ರೀತಿ ತೀರ್ಪನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ನಾನು ಸಾಂವಿಧಾನಿಕ ಒಲವಿನಿಂದ ಮಾತ್ರ ಮಾತಾಡ್ತೇನೆ. ನನಗೆ ಯಾವುದೇ ಧರ್ಮದ ಪರ ವಿರೋಧದ ಒಲವು ಇಲ್ಲ. ನಾನು ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಕಾನೂನು ಮಾತ್ರ ಹೇಳ್ತೇನೆ. ಮೊದಲು ಈ ತೀರ್ಪನ್ನ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದಂತೆ, ಒಬ್ಬ ಇಂಡಿವಿಜುವಲ್ ಆಗಿ, ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯದ ಒಲವು ಉಳ್ಳವನಾಗಿ, ಒಂದು ಬಟ್ಟೆ ಹಾಕೋ ವಿಷಯದಲ್ಲಿ ಇಷ್ಟು ದೊಡ್ಡ ರಾದ್ಧಾಂತ ಆಗ್ಬೇಕಾ ಅನ್ನೋ ತರ ಅನ್ನಿಸಿತು. ಒಂದು ಸಲ 129 ಪುಟಗಳ ತೀರ್ಪನ್ನ ಒಂದು ಕಡೆಯಿಂದ ನೋಡಿದಾಗ, ನ್ಯಾಯಾಲಯಗಳಿಗೆ ಒಂದು ಸಂವಿಧಾನದ ಬದ್ಧತೆಯ ಬಗ್ಗೆ ಇರುವ ಒಂದು ಕಾಳಜಿ, ಬಿಕಾಸ್ ಎರಡು ಸಂಘರ್ಷಕ್ಕೊಳಗಾದ 2 ಕೋಮಿನವರು ಇದರಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಇದೆ, ವಿದ್ಯಾರ್ಥಿಗಳಿದ್ದಾರೆ. ಇಂಥ ಒಂದು ಸೆನ್ಸಿಟಿವ್ ವಿಷಯನ ಹೇಗೆ ಬಗೆಹರಿಸಬೇಕು ಸಾಂವಿಧಾನಿಕವಾಗಿ ಅಂತ ಅವರು ತಗೊಂಡಿರುವಂತ ಒಂದು ಕಾಳಜಿ ನಿಜವಾಗಿ ನಾನು ನೋಡಿದಾಗ, ಬಿಕಾಸ್
ಅವರು ಕೇವಲ ಮೇಲುನೋಟಕ್ಕೆ ಈ ವಿವಾದವನ್ನ ಬಗೆಹರಿಸಲಿಲ್ಲ ಅಜಿತ್. ಎಸ್, ಅವರು ಮೊದಲನೇದಾಗಿ ಸೆಕ್ಯುಲರಿಸಮ್ ಮತ್ತೆ ಫ್ರೀಡಮ್ ಆಫ್ ರಿಲಿಜನ್ ಈ ಭಾರತಕ್ಕೆ ಹೇಗೆ, ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡ್ ರೈಟ್ ಟು ರಿಲಿಜನ್ ಅಂಡ್ ರಿಸ್ಟ್ರಿಕ್ಷನ್ಸ್, ರಿಲಿಜಿಯಸ್ ಫ್ರೀಡಮ್ ಆನ್ ದ ಒನ್ ಸೈಡ್ ಆಸ್ ಫಾರ್ ಆಸ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಷ್ಟು ಚೆನ್ನಾಗಿ ಇದನ್ನ ಹೇಳ್ಕೊಂಡು ಒಂದ್ ಕಡೆಯಿಂದ ಪ್ರೊಟೆಕ್ಷನ್ ಆಫ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್. ಈಗ ಹಿಂದೂ ಒಬ್ಬ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು 3 ಸಲ ತಣ್ಣೀರ್ ಸ್ನಾನ ಮಾಡೋದು ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಂತ ಹೇಳಕ್ ಬರೋದಿಲ್ಲ. ಸರ್ ವೇಣುಗೋಪಾಲ್ ಸರ್, ಐ ಹ್ಯಾವ್ ಟು ಇಂಟರಪ್ಟ್ ಯು. ಈ ಕೋರ್ಟಿಗೆ ಬಂದಿದ್ದಂತ ಹುಡುಗಿಯರು ಮಾತಾಡ್ತಾ ಇದ್ದಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬಂದ್ಬಿಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.